ಒಬ್ಬ ಡ್ರೈವರ್ ಮನೆಯಲ್ಲಿ 28 ಕೋಟಿ ಕ್ಯಾಶು ಮತ್ತೆ 21 ಕೋಟಿ ಚಿನ್ನ ಆಭರಣ ಕೂಡ ಸಿಕ್ಬಿಡುತ್ತೆ. ಅಷ್ಟೆಲ್ಲ ಕ್ಯಾಶ್ ಎಲ್ಲಿಂದ ಬಂತು, ಹೆಂಗೆ ಬಂತು? ನಾನಿವತ್ತು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಘಟನೆನೇ ನಡೆದು ಹೋಗಿದೆ. ಸೊ ಒಬ್ಬ ಡ್ರೈವರ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಕ್ಯಾಶು ಮತ್ತೆ ಸಿಕ್ಕಾಪಟ್ಟೆ ಇಲ್ಲಿ 15 ಕೆಜಿ ಸುಮಾರು 15 ಕೆಜಿ ಬಂಗಾರ ಕೂಡ ಇಲ್ಲಿ ಸಿಕ್ಬಿದ್ದಿದೆ. ಸರಿ, ಸುಮಾರು ನೋಡಿದ್ರೆ 55 60 ಕೋಟಿ ಇಲ್ಲಿ ಸಿಕ್ಬಿದ್ದಾರೆ. ಮತ್ತೆ ಅವ್ರದ್ರ ಹಿಂದೆ ಎಲ್ಲ ರಾಜಕಾರಣಿಗಳು ಇದ್ದಾರೆ ಅಂತ ಇಲ್ಲಿ ಸಂಶಯನೂ ಕೂಡ ಪಟ್ಟಿದ್ದಾರೆ ಪೊಲೀಸರು. ಸೊ ನೋಡೋಣ ಅಂತ ವಿಡಿಯೋ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾಯ್. ಹಳ್ಳಿಗೂ ನಮಸ್ಕಾರ, ನಾನು ನಿಮ್ಮ ವಿನಯ್. ಫಸ್ಟ್ ಆಫ್ ಆಲ್, ಒಂದು ಸಾಧಾರಣ ಮನೆಯಲ್ಲಿ ಒಂದು ಸರಿಸುಮಾರು 7 ಜನ ಆ ಮನೆಯಲ್ಲಿ ದರೋಡೆ ಮಾಡಬೇಕಂತ ಸ್ಕೆಚ್ ಹಾಕೊಂಡು ಬಂದಿರ್ತಾರೆ. ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಈ ಮನೆಯಲ್ಲಿ ಸರಿಸುಮಾರು 60 ಕೋಟಿ ಅಂತ ಈಗ ನೋಡಿ ಸ್ಕೆಚ್ ಹಾಕ್ಬೇಕಪ್ಪ ಅಂತಂದ್ರೆ ಸರಿಸುಮಾರು ಒಂದೇ ದಿನದಲ್ಲಿ ಆಗಲ್ಲ. ಸೊ ಒಂದು 7 ಅಂತ ಒಂದು 10 ದಿನ ಬೇಕಾಗುತ್ತೆ. ಸೊ ಇವೆಲ್ಲ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ತಲೆನೇ ಓಡಿಸಿರ್ತಾರೆ ಕಳ್ಳರು. ಸೊ ಅದನ್ನೆಲ್ಲ ಮಾಡ್ಬೇಕಂತಂದ್ರೆ ಈ ಜನರು ಕೂಡ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ಇವ್ರ ಮೇಲೆ ಅನುಮಾನ ಕೂಡ ಪಡ್ತಾರೆ. ಸೊ ಆಮೇಲೆ ಹೋಯ್ಕೆಚಿಂದ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ಪೊಲೀಸರಿಗೆ ಹೋಯ್ಕೆಚಿಂದ ಒಂದು ದೂರನ್ನ ನೀಡ್ತಾರೆ. ಸೊ ಈ ತರ ಒಂದು 7 ರಿಂದ 8 ಜನ ಏನ್ ಮಾಡ್ತಾ ಇದಾರೆ, ಒಂದ್ ಮನೆಗೆ ಇಲ್ಲಿ ಕಣ್ಣು ಹಾಕ್ತಾ ಇದ್ರೆ. ಸೊ ಅವ್ರ ಮೇಲೆ ಡೌಟ್ ಬಂದ್ಬಿಟ್ಟು ಇವರು ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೊಲೀಸರಿಗೆ ದೂರ ಕೊಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರ ಅಂತಂದ್ರೆ ಒಂದ್ ಸ್ವಲ್ಪ ಪೊಲೀಸರು ಓಕೆ ಅಂತ ಕೇಸಿಂದ ಬರ್ತಾರೆ. ಬಂದ್ ಕೇಸಿಂದು ಆ ಮನೆಯಲ್ಲಿ ಕಳ್ಳತನ ಎದಕ್ ಮಾಡ್ತಾ ಇದಾರೆ, ಮತ್ತೆ ಆ ಮನೆಗೆ ಒಂದ್ ಸ್ವಲ್ಪ ಹೋದಕ್ ಅದೇ ದೊಡ್ಡ ಮನೆನೂ ಕೂಡ ಅಲ್ಲ, ಒಂದು ಡ್ರೈವರ್ನ ಮನೆ. ಸೊ ಚಿಕ್ಕದಾಗೇನೆ ಕೂಡ ಇತ್ತು. ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಪೊಲೀಸರು ರೇಡ್ ಅನ್ನ ಮಾಡ್ತಾರೆ ಮನೆಗೆ. ಇಲ್ಲಿ ನೋಡಿ, ಈ ಒಂದು ವಿಷಯನ ಹೇಳ್ಬೇಕಪ್ಪ ಅಂತಂದ್ರೆ ಆ ರೇಡನ್ನ ಮಾಡಿದಾಗ ಸರಿಸುಮಾರು ಕ್ಯಾಶು ಮತ್ತು ಬಂಗಾರಗಳು ಸಿಗ್ತವೆ. ಎಷ್ಟು ಕ್ಯಾಶ್ ಎಷ್ಟು ಬಂಗಾರ ಅಂತ ಹೇಳ್ತೀನಿ. ಪೊಲೀಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ 7 ಜನನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಹಾಕಿಸಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಅದನ್ನ ನಂಬಕ್ಕೂ ಕೂಡ ಆಗಲ್ಲ, ಯಾವುದೇ ಪೊಲೀಸರು ಕೂಡ ನಂಬಕ್ಕಾಗಲ್ಲ. ಸೊ ಇದಕ್ಕೆ ದರೋಡೆ ಮಾಡ್ತಾ ಇದ್ದೀರಾ ಆ ಮನೆಯಲ್ಲಿ ಮತ್ತೆ ಏನಂತ ಹೇಳಿದಾಗ ಅವ್ರು ಹೇಳ್ತಾರೆ ಈ ಒಂದು ಮನೆಯಲ್ಲಿ ಕೋಟಿ ಕೋಟಿ ಕ್ಯಾಶ್ ಇದೆ ಮತ್ತೆ ಕೆಜಿ ಗಟ್ಲೆ ಬಂಗಾರ ಇದೆ ಅಂತ. ಸೊ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಒಂದು ಡ್ರೈವರ್ನ ಮನೆ, ಒಂದು ಚಿಕ್ಕ ಮನೆ, ಅದರಲ್ಲಿ ಯಾವ ತರ ಕ್ಯಾಶು ಮತ್ತೆ ಕೆಜಿ ಬಂಗಾರ ಹೆಂಗ್ ಬಂತು, ಎಲ್ಲಿಂದ ಬಂತು ಕೂಡ ಪ್ರಶ್ನೆ ಕೇಳಿದಾಗ ಸೊ ಅಲ್ಲಿ ರೇಡ್ ಅನ್ನ ಮಾಡ್ತಾರೆ ಇಡೀ ಮನೆಗೆ. ಸೊ ಇಲ್ಲಿ ನೋಡಿ, ಡ್ರೈವರ್ ಮನೆ ಅಂತಂತಂದ್ರೆ ಇವರು ಒಬ್ಬರೇ ಇಲ್ಲಿ ದುಡಿಯೋಕ್ಕೆ ಆಗಲ್ಲ ಮತ್ತೆ ಒಬ್ಬರೇ ಗಳಿಸೋಕು ಕೂಡ ಆಗಲ್ಲದು. ಸೊ ಅಲ್ಲಿ ಹಿಂದೆ ಯಾವ್ದಾರ ಲಿಂಕ್ ಕೂಡ ಇದ್ದೇ ಇರುತ್ತಲ್ವಾ. ಸೊ ಹೇಳ್ತೀನಂತ ಏನಪ್ಪಾ ಅಂತಂದ್ರೆ ಈಗ ಮನೆಯಲ್ಲಿ ಕೂಡ ಒಂದು CCTV ಕ್ಯಾಮ್ರಾ ಕೂಡ ಇಲ್ಲ. ಸೊ ಆ ಸುತ್ತಮುತ್ತ ಮನೆಯವರು ಕೂಡ ಇಲ್ಲಿ ಶಾಕ್ ಆಗಿಬಿಡ್ತಾರೆ. ಇಷ್ಟು ಹಣ ಮತ್ತು ಬಂಗಾರ ಇತ್ತ ಈ ಮನೆಯಲ್ಲಿ, ಇಷ್ಟು ಸಂಪತ್ತು ಕೂಡ ಇತ್ತ ಅಂತ. ಸೊ ಅವಾಗ ಏನಪ್ಪಾ ಅಂತಂದ್ರೆ ಈಗ ಒಂದು ಪೊಲೀಸರು ಸೊ ರೇಡ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಇದು ನಮ್ಗೆ ಅಷ್ಟೇ ಸಾಕಾಗಲ್ಲ, ಇನ್ನೊಂದು ಟೀಮ್ನ ಕರೆಯೋಣ ಅಂತ. ಸೊ ಆಮೇಲೆ ಹಂಗೆ ಬರ್ತಾ ಇರ್ತಾರೆ ಟೀಮ್ಗಳು. ಮತ್ತೆ ಒಂದು ಸರಿಸುಮಾರು 16 ಮಷೀನ್, ಕ್ಯಾಶ್ ಮಷೀನ್ ಎನ್ಸೋದು ಕೂಡ ಅದನ್ನು ಕೂಡ ತಂದಿಡ್ತಾರೆ. ಅದರಲ್ಲಿ 3-4 ಕೂಡ ಹಾಳು ಹೋಗಿದೆ. ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ಇಷ್ಟೊಬ್ಬ ಡ್ರೈವರ್, ಅದು ಡ್ರೈವರು ಆತ ಕೆಲಸ ಬಿಟ್ಟು ಸರಿಸುಮಾರು 10 ವರ್ಷ ಆಗಿ ಬಂತು. 2017ರಲ್ಲಿ ತಗೊಂಡು ಕೆಲಸನ ಬಿಟ್ಟಿದ ಆತ, ಓಕೆನಾ. ಸೊ ಸರಿಸುಮಾರು 10 ವರ್ಷ ಆಗಿ ಬಂತು. ಇವ ಡ್ರೈವರ್ ಮನೆಯಲ್ಲಿ ಇಷ್ಟು ಸಂಪತ್ತಿದೆ, ಎಲ್ಲಿಂದ ಬಂತು, ಇದೆಲ್ಲ ವಿವರಣೆ ಹೇಳ್ತೀನಿ, ನೋಡೋಣ ಬನ್ನಿ. ಈಗ ಪೊಲೀಸರು ಒಂದ್ ಸರಿಸುಮಾರು 16 ಗಂಟೆ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. 16 ಗಂಟೆನೂ ಕೂಡ ಇಲ್ಲಿ ಎನಿಸ್ತಾರೆ ಕ್ಯಾಶ್ ಅನ್ನ. ಇಲ್ಲಿ ಏನಪ್ಪಾ ಅಂತಂದ್ರೆ ಗೊತ್ತಾಗುತ್ತೆ 28 ಕೋಟಿ 35 ಚೀಲ ಒಂದು ಒಳಗೆ ಇಟ್ಟಿರ್ತಾರೆ. ಹಂಗಂದ್ರೆ ಸರಿಸುಮಾರು ಎಷ್ಟು ಇರ್ಬೋದು ಅಂತ ನೀವೇ ಅಂದಾಜಲ್ಲಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ 15 ಕೆಜಿ ಬಂಗಾರನೂ ಸಿಗುತ್ತೆ. 15 ಕೆಜಿ ಅಂದ್ರೆ ಸರಿಸುಮಾರು 21 ಕೋಟಿ ಅಂತನೂ ಹಾಗೆ ಆಗುತ್ತೆ. ಇಲ್ಲಿ ಸರಿಸುಮಾರು 55 60 ಕೋಟಿನೂ ಕೂಡ ಹಣ ಇಲ್ಲಿ ಬಿದ್ದಿದೆ. ಅಷ್ಟ ಸಂಪತ್ತನ್ನು ಎಲ್ಲಿಂದ ತಂದಾಯ್ತು. ಒಂದು ಲಂಚ ಅಂತಂದ್ರೆ ಕೆಲಸಕ್ಕೆ ಲಂಚನೂ ಕೂಡ ಇಸ್ಕೊಳಕ್ಕಾಗಲ್ಲ, ಮತ್ತೆ ಆ ಕೆಲಸಕ್ಕೆ ಅಷ್ಟು ಹಣನೂ ಕೂಡ ಬರಕ್ಕಾಗಲ್ಲ. 60 ಕೋಟಿ ಫುಲ್ ಟೈಮ್ ಕೂಡ ದುಡಿದ್ರು ಕೂಡ ಅಷ್ಟು ಹಣ ಗಳಿಸಕ್ಕೂ ಕೂಡ ಆಗಲ್ಲ. ಸೊ ಇಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆತ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಲ್ಲಿ ಬಯಲಾಗುತ್ತೆ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರುಗಳು. ಸೊ ಇದು ಬಂದ್ಬಿಟ್ಟು ಪಶ್ಚಿಮ ಬಂಗಾಳದ ಒಂದು ಘಟನೆ. ಪಶ್ಚಿಮ ಬಂಗಾಳದಲ್ಲಿ ಬೀರ್ಭೂಮ್ ಅಂತ ಒಂದು ಊರಿದೆ. ಆ ಒಂದು ಊರಿನಲ್ಲಿ ಏನಪ್ಪಾ ಅಂತಂದ್ರೆ ಈಗ ಸರಿಸುಮಾರು ಕಳ್ಳ ಸಾಗಾಣಿಕೆ ಹಾಗೂ ಮರಳು ಸಾಗಾಣಿಕೆ ಅಂತ ಒಂದು ದೊಡ್ಡ ಇಲ್ಲಿಗಲ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅದು ನಮ್ಮ ಪಶ್ಚಿಮ ಬಂಗಾಳದಲ್ಲೇನೆ ಅಲ್ಲ, ಇಡೀ
ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ದಟ್ ಈಸ್ ಇಲ್ಲಿಗಲ್ ಬಿಸ್ನೆಸ್ ಅಂತಾನೂ ಕೂಡ ಕರೀತಾರೆ. ಆದ್ರೆ ಅದನ್ನೇನಪ್ಪಾ ಅಂತಂದ್ರೆ ಈತ ಒಬ್ಬ ಸಾರಿಗೆ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದ. ಓಕೆ, ಅದು ಆದ್ಮೇಲೆ ಬೇರೆ ತಗೊಂಡು 2017ರಲ್ಲಿ ಕೂಡ ಕೆಲಸನೂ ಕೂಡ ಬಿಟ್ಟ. ಆಮೇಲೆ ಆತನ ಬಾಮೈದ ಕೂಡ ಒಂದು ಕೂಡ ಸೇರ್ಕೊಂಡ. ಆತನ ಬಾಮೈದ ಹೆಸರು ಬಂದ್ಬಿಟ್ಟು ತುಳುಮಂಡಲ್ ಅಂತ. ಸೊ ಆವಾಗ ಏನಪ್ಪಾ ಅಂತಂದ್ರೆ ಒಂದ್ ದೊಡ್ಡ ರಾಜಕಾರಣಿಗಳು ಇದ್ರು. ಸೊ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ರ ಅಂತಂದ್ರೆ ಒಂದು ಕಲ್ಲು ಗಣಿಗಾರಿಕೆ ಅಥವಾ ಮತ್ತೆ ಒಂದು ಮರಳು ಹಂಗಂದ್ರೆ ಮಣ್ಣಿನ ಗಣಿಗಾರಿಕೆ ಕೂಡ ಎಲ್ಲಾ ಇಲ್ಲಿಗಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು. ಅಲ್ಲಿಂದ ಎಲ್ಲಾ ದುಡ್ಡು ಕೂಡ ಬರ್ತಾ ಇತ್ತು. ಅಲ್ಲಿ ಅಕ್ರಮವಾಗಿ ಒಂದು ಕೋಟಿ ಅಂತೂ ಹಣ ಅಂತೂ ಗಳಿಸಿಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಇಡ್ಬೇಕಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಡೌಟ್ ಬರುತ್ತೆ ಅಂತ ಒಬ್ಬ ಡ್ರೈವರ್ ಮನೆ, ಯಾರು ಒಂದು ಚಿಕ್ಕ ಮನೆ, ದೊಡ್ಡ ಮನೆ ಏನಲ್ಲ, ಒಂದು ಚಿಕ್ಕ ಮನೆಯಲ್ಲಿ ತೊಗೊಂಡೋಗಿ ಇಡ್ತಾರೆ. ಇಡೀ ಪೂರ ಕ್ಯಾಶ್ ಮತ್ತೆ ಅಕೌಂಟಿಗೆ ಕೂಡ ಇರಬಾರ್ದಲ್ಲ ಅದು. ಸೊ ಅಕೌಂಟಿಗೆ ಕೂಡ ಇದ್ರೆ ಗೊತ್ತಾಗುತ್ತೆ ಅಂತ ಒಂದು ಕ್ಯಾಶ್ ನ ತಗೊಂಡ್ಬಂದು ಒಬ್ಬ ಡ್ರೈವರ್ ನ ಮನೆಯಲ್ಲಿ ಇಡ್ತಾರೆ. ಈ ತುಳುಮುಂಡಲ್ ಅಂತ ಒಬ್ಬ ವ್ಯಕ್ತಿ ಏನಿದ ನೋಡಿ, ಆತ ಬಂದ್ಬಿಟ್ಟು ಒಬ್ಬ ಸರಿಸುಮಾರು ಹಲವಾರು ಬಾರಿ ಜೈಲಿಗೆ ಹೋಗಿ ಬರೋದು ಮಾಡ್ತಾ ಇದ್ದ. ಮತ್ತೆ 2023ರಲ್ಲಿ 24ರಲ್ಲಿ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ತನ್ನ ಮಗಳ ಮದುವೆನ ಮಾಡ್ತಾನೆ. ಸರಿಸುಮಾರು ಅಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದಪ್ಪ ಅಂತಂದ್ರೆ 100 ಕೋಟಿ ಖರ್ಚು ಮಾಡಿದಾನೆ ತನ್ನ ಮಗಳ ಮದುವೆಗೆ. ಜನರು ಕೂಡ ಇಲ್ಲಿ ತಿಳ್ಕೊತಾರೆ, ಈತ ಮಗಳಿಗೆ ಒಂದು 100 ಕೋಟಿ ಖರ್ಚು ಹೆಂಗ್ ಮಾಡಿದ, ಎಲ್ಲಿಂದ ಬಂತು ಅಂತಾನು ಕೂಡ ಇಲ್ಲಿ ಗೊತ್ತಾದಾಗ ಸೊ ಆಗ ಒಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇವ್ರ ಹಿಂದೆ ಹಲವಾರು ಬಾರಿ ಜನ ಇದಾರೆ. ಅದರಲ್ಲಿ ಒಂದ್ ಹೆಸರು ಬಂತು, ಏನಪ್ಪ ಅನುಬ್ರತ ಮುಂಡಲ್ ಅಂತ. ಸೊ ಈತ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಮಮತಾ ಬ್ಯಾನರ್ಜಿ ಏನಿದ್ರು ನೋಡಿ, ಅವರಿಗೆ ಬಹಳ ಆಪ್ತನಿದ್ದ ಮೊದಲು ಏನೋ ಅವರ ರಾಜಕೀಯ ಇತ್ತು TMCದು. ಸೊ ಅವಾಗ ಏನಪ್ಪಾ ಅಂತಂದ್ರೆ ಬಹಳ ಆಪ್ತನಿದ್ದ. ಸೊ TMC ನಾಯಕ ಒಂದ್ ಕಾಲದಲ್ಲಿ ಆಗ ಇದ್ದ. ಓಕೆ, ರೀಸೆಂಟ್ ಆಗಿ ಏನು ಗೋಕಳ ಸಾಗಾಣಿಕದಲ್ಲಿ ಕೂಡ CBI ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಈತನಿಗೆ ಅರೆಸ್ಟ್ ಕೂಡ ಮಾಡ್ತಾರೆ. ಅರೆಸ್ಟ್ ಆದ ಕೇಸಿಂದ ಈಗ ಒಂದ್ ಸ್ವಲ್ಪ ಬಿಡುಗಡೆ ಆಗಿದೆ. ಎಲ್ಲಿದಾನೆಪ್ಪ ಅಂತಂದ್ರೆ ಈಗ ಏನಪ್ಪಾ ಅಂತಂದ್ರೆ ಈಗ ಏನು TMC ಏನು ಪಕ್ಷ ಒಡೆದೋಯ್ತಲ್ಲ, ಸೊ ಈಗ BJP ಬಂದಿದೆ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ. ಸೊ BJP ಬಂದಾದ್ಮೇಲೆ ಈತ BJP ಸೇರ್ಕೊಂಡಿದ್ದಾನೆ. ಸೊ ಸೇರ್ಕೊಂಡ್ಬಿಟ್ಟು ಅಲ್ಲಿ ನಾವು ಬೀರ್ಭೂಮ್ ಜಿಲ್ಲೆ ಜಿಲ್ಲಾಧ್ಯಕ್ಷನು ಕೂಡ ಆಗಿದ್ದಾನೆ. ಅದಲ್ಲಿ ನಿಮ್ಗೆ ಒಂದು ಕರಾಳ ಸತ್ಯ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಈಗ ನೋಡಿ ಅಲ್ಲಿ ಪಾರ್ಟಿ ಪಕ್ಷ ಬೇರೆ ಇರುತ್ತೆ, ಆದ್ರೆ ಎಲ್ಲ ಜನರು ಒಂದೇ. ಅಲ್ಲಿ ಒಂಥರ ರಾಜಕೀಯ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಈಗ ಮೊದಲೊಂದು ಪಕ್ಷ ಇತ್ತು ಕಮ್ಯುನಿಸ್ಟ್ ಅಂತ. ಸೊ ಆ ಪಕ್ಷದ ಒಂದು ಮೊದಲಿತ್ತು, ಓಕೆನಾ. ಅದು ಆದ್ಮೇಲೆ TMC ಆಯ್ತು, ಓಕೆನಾ. TMC ರಾಜಕೀಯ ಬಂದಾದ್ಮೇಲೆ TMC ಗೆದ್ದಾದ್ಮೇಲೆ ಮಮತಾ ಬ್ಯಾನರ್ಜಿ ಗೆದ್ದಾದ್ಮೇಲೆ ಈ ಪಕ್ಷ ನಂತರ ಈ ಪಕ್ಷ ಸೇರ್ಕೊಂಡ್ರು, ಓಕೆನಾ. TMCಗೆ ಈಗ BJP ರಾಜಕೀಯ ಇದೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಈಗ TMC ದಲ್ಲಿ ಇದ್ದಂತ ಸದಸ್ಯರು ಮತ್ತು ಎಲ್ಲಾ ವ್ಯಕ್ತಿಗಳು ಭ್ರಷ್ಟಾಚಾರಿ ಎಲ್ಲರುಗಳು ಈಗ BJP ಕಡೆ ಸೇರ್ಕೊಂಡಿದ್ದಾರೆ ಕೂಡ. ಸೇರ್ಕೋತಾರೆ, ಯಾಕೆ ರಾಜಕೀಯದಲ್ಲಿ ಹಂಗೆ ಇರುತ್ತೆ, ಓಕೆನಾ. ಸೇರ್ಕೊಂಡಿದ್ದಾರೆ BJPಗೆ. ಸೊ ಆತರ ಮುಂದೆ ಇನ್ನೊಂದು ಯಾವ್ದಾದ್ರು ಪಕ್ಷ ಬಂತಂದ್ರೆ ಮತ್ತೆ ಭ್ರಷ್ಟಾಚಾರರು ಮತ್ತೆ ಎಲ್ಲ ಸದಸ್ಯರು ಅಲ್ಲಿ ಸೇರ್ಕೋತಾರೆ. ಸೊ ಹಂಗೆ ಇದೆ, ಎಲ್ಲಾ ಪಕ್ಷ ಬೇರೆ ಅಲ್ಲಿ, ಆದ್ರೆ ಎಲ್ಲಾ ಜನರು ಸೇಮ್, ಎಲ್ಲರೂ ಕೂಡ ಒಂದೇ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ. ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸುತ್ತೆ ಕಮೆಂಟ್ ಹಾಕಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ಕೆ ಹೋಗಬೇಡಿ. ಬಾಯ್.